ಎಲ್ಲರಿಗೂ ನಮಸ್ಕಾರ. ಈಗ ಆಷಾಢ ಮಾಸ ಶುರುವಾಗಿದೆ. ಮೊದಲನೇ ಆಷಾಢ ಶುಕ್ರವಾರದ ಉಪ್ಪಿನ ದೀಪಾರಾಧನೆನ ನಾನಿವತ್ತು ತೋರಿಸ್ತಾ ಇದ್ದೀನಿ. ಹಿಂದಿನ ದಿನವೇ ನಾನು ಸ್ವಲ್ಪ ತಯಾರಿ ಮಾಡ್ಕೋತಿದ್ದೀನಿ. ಹೊಸ ದೀಪ ಆಗಿರೋದ್ರಿಂದ 2ರಿಂದ 3 ಗಂಟೆ ನೀರಲ್ಲಿ ನೆನೆಸಿಡ್ತಿದ್ದೀನಿ. ಎಲ್ಲರ ಮನೆಯಲ್ಲೂ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ. ಲೋನ್ ಆಗಿರ್ಬೋದು, ಸಂತಾನ, ಆರೋಗ್ಯ ಅಥವಾ ಯಾವುದೇ ಸಮಸ್ಯೆ ಇದ್ದರೂ ಒಂದು ದೊಡ್ಡ ಸಮಸ್ಯೆಗೆ ನಿಮಗೆ ಪರಿಹಾರ ಬೇಕು ಅಂತ ಅಂದರೆ ಇಮಿಡಿಯೇಟಾಗಿ ನೀವು ಈ ವ್ರತನ ಮಾಡ್ಬೋದು. ಈ ವ್ರತನ ನೀವು 3 ವಾರ, 5 ವಾರ ಅಥವಾ 9 ವಾರ ಹೀಗೆ ಎಷ್ಟು ದಿನ ಬೇಕಾದರೂ ಮಾಡ್ಬೋದು. 3 ಗಂಟೆ ಆದಮೇಲೆ ನಾನು ನೀರಿಂದ ಆಚೆ ತೆಗೆದುಬಿಟ್ಟು ಅದನ್ನು ಒರೆಸಿ ಇಟ್ಕೊಳ್ತೀನಿ. ದೇವ್ರ ಮನೆ ಕ್ಲೀನಿಂಗ್ನೆಲ್ಲ ಗುರುವಾರನೇ ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಬೆಳಿಗ್ಗೆನೇ ಎದ್ದು ಎಲ್ಲ ಕೆಲಸನೂ ಒಟ್ಟಿಗೆ ಮಾಡ್ಕೊಳ್ಬೇಕು ಅಂತ ಅಂದರೆ ಆಗಲ್ಲ ಅಲ್ವಾ. ಈ ಪೂಜೆನ ತುಂಬ ಮಡಿಯಿಂದ ಮಾಡಬೇಕು. ಅದಕ್ಕೆ ನಾನು ಎಲ್ಲ ಮಡಿ ಬಟ್ಟೆಗಳನ್ನ ತೊಗೊಂಡಿದ್ದೀನಿ. ಹೊಸ ದೀಪನೇ ತೊಗೊಂಡಿದ್ದೀನಿ. ದೊಡ್ಡ ದೀಪದ ಬದಲು ದೊಡ್ಡ ಮಣ್ಣಿನ ತಟ್ಟೆ ಏನು ಬರುತ್ತೆ ಅದನ್ನು ನೀವು ತೊಗೊಳ್ಬೋದು. ಮೊದಲಿಗೆ ನಾನು ಪೀಠದ ಮೇಲೆ ಅಷ್ಟದಳ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ 2 ಎಲೆನ ಇಟ್ಟು ಅದ್ರ ಮೇಲೆ ದೀಪ ಇಡೋಕ್ಕೆ ನಾನು ತಯಾರು ಮಾಡ್ಕೊಳ್ತಾ ಇದ್ದೀನಿ. ದೊಡ್ಡ ದೀಪಕ್ಕೆ ಅರಿಶಿನ ಹಚ್ತಾ ಇದ್ದೀನಿ. ದೀಪದ ಒಳಗೆ ಹೊರಗೆ ಎರಡೂ ಕಡೆ ಅರಿಶಿನ ಹಾಕ್ಕೊಂಡು ಈ ರೀತಿ ಹಚ್ಕೋತಾ ಇದ್ದೀನಿ. ಒಳಗಡೆ ನೀರು ಹಾಕಿದ್ರೆ ಏನಂತಂದರೆ ಎಣ್ಣೆ ಹಾಕಿದಾಗ ಚಿಟಪಟ ಅಂತ ಸಿಡಿಯುತ್ತೆ. ಅದಕ್ಕೆ ಹಾಗೆಯೇ ನೀರಿಲ್ಲದೆ ಹಚ್ತಾ ಇದ್ದೀನಿ. ಈಗ ಒಂದು ಪ್ಯಾಕೆಟ್ ಕಲ್ಲುಪ್ಪು ತೊಗೊಂಡಿದ್ದೆ. ಅದರಲ್ಲಿ ಅದು ತುಂಬುವಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪೇ ಆಗಿರಬೇಕು, ಬೇರೆ ಯಾವುದೇ ಉಪ್ಪು ಇದಕ್ಕೆ ನಡೆಯೋದಿಲ್ಲ. ಹಾಗೆ ಮಿಕ್ಕೆರಡು ದೀಪಕ್ಕೂ ಅರಿಶಿನ ಹಚ್ಕೊಳ್ತಾ ಇದ್ದೀನಿ. ಹೀಗೆ 2 ದೀಪಕ್ಕೂ ಹಚ್ಕೊಂಡ್ಮೇಲೆ ಒಂದ್ರ ಮೇಲೆ ಒಂದು ಈ ರೀತಿ ದೀಪನ ಇಟ್ಕೊಳ್ಬೇಕು. ಈಗ ಇದಕ್ಕೆ ಬತ್ತಿ ಹಾಕ್ಕೊಳ್ತಾ ಇದ್ದೀನಿ. ಜೋಡಿ ಬತ್ತಿನೇ ಹಾಕಬೇಕು. ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಏನು ಬೇಕಾದರೂ ಹಾಕ್ಬೋದು. ಈಗ ನೋಡಿ, ಇದನ್ನು ಅದರ ಜಾಗಕ್ಕೆ ಇಟ್ಟಿದ್ದೀನಿ. ಹೂವಿಂದ ಅಲಂಕಾರ ಮಾಡ್ತಾಯಿದ್ದೀನಿ. ಹೇಗೆ ಬೇಕಾದರೂ ನೀವು ಅಲಂಕಾರ ಮಾಡ್ಬೋದು ಹೂವಿನಲ್ಲಿ. ಆದರೆ ಲಕ್ಷ್ಮೀ ದೇವಿಗೆ ಕೆಂಪು ಹೂವು ಇಷ್ಟ ಅಂತ ಅಂದ್ಬಿಟ್ಟು ನಾನು ಕೆಂಪು ಹೂವನ್ನೇ ಇಡ್ತಾಯಿದ್ದೀನಿ. ನಮ್ಮ ದೇವ್ರ ಮನೆ ಬಂದು ಈಸ್ಟ್ ಫೇಸಿಂಗ್ ಅಂದರೆ ಪೂರ್ವಕ್ಕಿದೆ. ಆದರೆ ದೀಪ ಯಾವಾಗಲೂ ಉತ್ತರಕ್ಕೆ ಇರಬೇಕು. ವಿಷ್ಣುವಿನ ಫ್ಯಾಮಿಲಿ ಏನಿರುತ್ತೆ ಅವರಿಗೆಲ್ಲ ಉತ್ತರಕ್ಕೆ, ಹಾಗೆ ಶಿವನ ಫ್ಯಾಮಿಲಿ ಬಂದು ಪೂರ್ವಕ್ಕೆ ಇಡೋದು ಶ್ರೇಷ್ಠ ಅಂತಾರೆ. ಉಪ್ಪಿನ ದೀಪನ ಉತ್ತರಕ್ಕೆ ಹಚ್ಚಬೇಕು. ಉತ್ತರ ದಿಕ್ಕಿಗೆ ಮುಖ ಮಾಡಿ ಹಚ್ಚಬೇಕು. ನಾನಿಲ್ಲಿ ದೀಪದೆಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ.
ನಾರ್ಮಲ್ ದೀಪದೆಣ್ಣೆನೇ ಹಾಕ್ಕೊಂಡು ಮನೆಯಲ್ಲಿ ಏನಿದೆ ಅದನ್ನೇ ಯೂಸ್ ಮಾಡಿಕೊಂಡು ಹಚ್ಬೋದು. ನಾವು ಏನೇ ಮಾಡಿದ್ರೂ ನಂಬಿಕೆ ಇಟ್ಕೊಂಡು ಮಾಡಬೇಕು. ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡು ದೀಪನ ಹಚ್ಕೊಳ್ಬೇಕು. ಸಂಕಲ್ಪನ ಏನಿರುತ್ತೆ ಆ ಸಂಕಲ್ಪನ ಮಾಡಿಕೊಂಡು ಈಗ ದೀಪನ ಹಚ್ಕೊಳ್ತೀನಿ. ನಾನು ಈ ದೀಪ ಹಚ್ಚೋಕ್ಕೂ ಮೊದಲು 2 ದೀಪಗಳು ನಾವು ನಾರ್ಮಲಾಗಿ ದೇವ್ರ ಮನೆಯಲ್ಲಿ ಹೇಗೆ ಹಚ್ತೀವಿ ಆ ದೀಪನ ಹಚ್ಚಿಬಿಟ್ಟು ಅದಾದ ನಂತರ ಸಂಕಲ್ಪ ಮಾಡಿಕೊಂಡು ಈ ದೀಪನ ಹಚ್ತಾ ಇದ್ದೀನಿ. ಇದಾದಮೇಲೆ ಎಂದಿನಂತೆ ಧೂಪ ಮಂಗಳಾರತಿ ಇದು ಇದ್ದೇ ಇತ್ತು. ಇದನ್ನು ಮಾಡಿಕೊಂಡು ನಾನು ನೈವೇದ್ಯಕ್ಕೆ ಅಂತ ಪಾಯಸ ಇಟ್ಟು ಆರತಿ ಮಾಡಿ ಪೂಜೆ ಮುಗಿಸ್ತಿದ್ದೀನಿ. ನಾನು ಉಪ್ಪಿನ ದೀಪನ ಲಕ್ಷ್ಮಿಯ ಮೂರ್ತಿ ಏನಿದೆ ಅದ್ರ ಎದುರುಗಡೆನೇ ಕಳಸದ ಎದುರುಗಡೆನೇ ಇಟ್ಟಿದ್ದೀನಿ. ಆದಷ್ಟು ಲಕ್ಷ್ಮಿಯ ಮುಂದೆ ವಿಗ್ರಹ ಅಥವಾ ಫೋಟೋ ಯಾವುದಾದ್ರೂ ಆಗಿರ್ಬೋದು ಅದ್ರ ಮುಂದೆ ಇಡೋದು ಒಳ್ಳೆಯದು. ಈ ವ್ರತ ಮಾಡುವಾಗ ಅಂದರೆ 3 ವಾರ ಮಾಡ್ತಿರೋ, 5 ಶುಕ್ರವಾರ ಮಾಡ್ತಿರೋ ಅಥವಾ 9 ಶುಕ್ರವಾರ ಮಾಡ್ತಿರೋ, ನೀವಾಗಲಿ ನಿಮ್ಮ ಮನೆಯವರಾಗಲಿ ನಾನ್ ವೆಜ್ ತಿನ್ನೋ ಹಾಗಿಲ್ಲ. ಆದರೆ ಬರೀ ಶುಕ್ರವಾರ ಮಾತ್ರ, ನೀವು ಯಾವತ್ತು ಪೂಜೆ ಮಾಡಿರ್ತೀರ ಆವತ್ತು ಮಾತ್ರ ತಿನ್ನೋ ಹಾಗಿಲ್ಲ. ಏನೇ ನೆಗೆಟಿವಿಟಿ ಇದ್ರೂ ಈ ಕಲ್ಲುಪ್ಪು ಏನು ಮಾಡುತ್ತೆ, ಹೀರ್ಕೊಂಡು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡುತ್ತೆ. ಪಾಸಿಟಿವ್ ಎನರ್ಜಿ ಜಾಸ್ತಿ ಆದಷ್ಟು ಮನೆಯಲ್ಲಿ ಒಳ್ಳೆ ಸುದ್ದಿಗಳನ್ನ ನೀವು ಕೇಳ್ಬೋದು. ಹಾಗೆ ಸಮೃದ್ಧಿ ಕೂಡ ಆಗುತ್ತೆ. ಈ ಕಲ್ಲುಪ್ಪನ್ನ ನಾನು ನಾಳೆ ಅಂದರೆ ಶನಿವಾರ ನೀರಲ್ಲಿ ಹಾಕಿ ಕರಗಿಸ್ಬಿಟ್ಟು ಯಾವುದಾದ್ರೂ ಪಾಟ್ಗೆ ಹಾಕ್ತೀನಿ, ಇಲ್ಲಾಂದರೆ ಮರಕ್ಕೆ ಹಾಕ್ತೀನಿ. ಈ ಪೂಜೆ ಮಾಡುವಾಗ ನಾನು ಅಷ್ಟೋತ್ತರ ಕೇಳಿಕೊಂಡು ಪೂಜೆ ಮಾಡಿದೆ. ಯಾವುದಾದ್ರೂ ಲಕ್ಷ್ಮೀದೇವಿ ಹಾಡಾಗಿರ್ಬೋದು ಅಥವಾ ಅಷ್ಟಕಂ ಆಗಿರ್ಬೋದು, ನಿಮಗೆ ಯಾವುದು ಇಷ್ಟನೋ ಅದನ್ನು ಕೇಳಿ ಪೂಜೆ ಮಾಡಿ ಫಲ ಬೇಗ ಸಿದ್ಧಿಸುತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇನಾದರೂ ನಿಮಗೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.